ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಈ ಥರ ಘೀ ಪೊಂಗಲ್ ಮಾಡ್ಕೊಂಡು ತಿಂತಾ ಇದ್ರೆ ಏನು ಅದ್ಭುತವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಸಖತ್ ಸಾಫ್ಟ್ ಆಗಿರೋ ಈ ಘೀ ಪೊಂಗಲ್ ಹೇಗೆ ಮಾಡೋದು ನೋಡೋಣ. ಲೆಟ್ ಸ್ಟಾರ್ಟ್. 1 ಕಪ್ ಹೆಸರುಬೇಳೆಗೆ ಅರ್ಧ ಕಪ್ ಅಕ್ಕಿ ಹಾಕಬೇಕು. ಹೆಸರುಬೇಳೆನ ತುಪ್ಪ ಹಾಕಿ ಫ್ರೈ ಮಾಡಬೇಕು. ಹಾಗೆ ಗಮ್ಮಂತ ಸ್ಮೆಲ್ ಬಂದ ತಕ್ಷಣ ಇಳಿಸಬೇಕು. ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಕುಕ್ಕರ್ ಅಲ್ಲಿ ಹುರಿದಿಟ್ಕೊಂಡಿರೋ ಹೆಸರುಬೇಳೆ ಹಾಕೊಂಡು ಅಕ್ಕಿ ಹಾಕೊಳ್ಳೋಣ. ಹಾಗೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿ ತುರಿ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಶುಂಠಿ, 1 ಸ್ಪೂನ್ ಪೆಪ್ಪರ್, ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. 5 ಕಪ್ ನೀರು ಹಾಕ್ಬಿಟ್ಟು 2 ವಿಸಿಲ್ ಕೂಗ್ಸೋಣ. ಒಗ್ಗರಣೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಗೋಡಂಬಿ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಕೆಲಸ ಮುಗಿತು. ಕುಕ್ಕರ್ ತಣ್ಣಗಾಗಿದೆ. ಈಗ ಇದನ್ನೆಲ್ಲ ಒಗ್ಗರಣೆನಲ್ಲಿ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಸೋಣ. ಮಳೆಗಾಲಕ್ಕಂತೂ ಸಖತ್ ಹೆಲ್ದಿ ಫುಡ್ ಇದು. 1 ಸ್ಪೂನ್ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ 5 ನಿಮಿಷ ಮುಚ್ಚಿಟ್ಬಿಡೋಣ. ಈಗ ಸಖತ್ ಟೇಸ್ಟಿ ಆಗಿರೋ ಘೀ ಪೊಂಗಲ್